ವಾಟರ್ ಮ್ಯಾನ್ ಸಂಪತ್ ಅಂತ ನನ್ನ ಹೆಸರು. 5 ಗಂಟೆ ಅಷ್ಟೊತ್ತಿಗೆ ಈ ಕಡೆ ನೀರ್ ಆನ್ ಮಾಡಕ್ ಬರ್ಬೇಕಾದ್ರೆ ಇಲ್ಲಿತ್ತು. ಭತ್ತದ ಮನೆಯವರು ಫೋಟೋ ತೆಗೆದು ಎದುರು ಮನೆಯವರು ಇದ್ರು. ಅವ್ನಿಗೆ ಮಾತು ಬರಲ್ಲ, ಯೋಗೀಶ್ ಅಂತ. ಅವ್ನು ಮಾತು ಬರದಾಗ ಭಯದಿಂದ ಹೋಗಿ ಒಳಗಡೆ ಕಿಟಕಿಯಿಂದ ಫೋಟೋ ತೆಗೆದು ಇದ್ ಮಾಡಿದ್ದಾನೆ. ಈ ಕಡೆ ಹೋಗಿದೆ, ಅರಣ್ಯ ಇಲಾಖೆಯವರು ಬಂದಿದ್ದಾರೆ. ತಕ್ಷಣ ನಮಗೆ ಇದು ಪರಿಹಾರ ಮಾಡ್ಕೊಡ್ಬೇಕು. ಊರೊಳಗ ತಿರ್ಗಾಡಕ ಮಕ್ಕಳು ಮತ್ತೆ ದನ ಕರುಗಳು, ಅಲ್ಲಿ ಒಂದು ಕರನು ತಿನ್ಕೊಂಡಿದೆ ಶನಿವಾರ, ಕತ್ತಿಡಿದ್ಬಿಟ್ಟು ಇದಾಗಿದೆ. ಅದರಿಂದ ತಕ್ಷಣ ಅರಣ್ಯ ಇಲಾಖೆಯವರು ಮತ್ತೆ ನಮ್ಮ ಕ್ಷೇತ್ರದ ಯತೀಂದ್ರ ಸಿದ್ದರಾಮಯ್ಯನವರು ಇದಕ್ಕ ಸೂಕ್ತ ಕ್ರಮ ಕೊಡಿಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಚಿರತೆ ಹಿಡಿದು ನಿಮಗೆ ಭಯ ಮುಕ್ತ ಮಾಡಬೇಕು. ರಾತ್ರಿ 5:30 ಚಿರತೆ ಕಂಡು ಅಲ್ಲಿ ಇದಾಗಿತ್ತು. ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟು ಅವ್ರು ಬಂದು ಸ್ಥಳಾಪರಾಜರೆಲ್ಲ ಮಾಡಿದಾರೆ ಅಂದ್ರೆ ಉಳಿಮೋ ಈಗ ತಿರುಗಾಡಕ್ಕೆ ಬರಕ್ಕೆ ಈಚೆಗೆ ಭಯ ಆಗುತ್ತಾ ಇದೆ. ಅದರಿಂದಾಡಿ ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರು ಅರಣ್ಯ ಇಲಾಖೆಯವ್ರಿಗೆ ಒತ್ತು ಕೊಟ್ಟು ಉಳಿಮೋ ಗ್ರಾಮಸ್ಥರನ್ನ ಭಯ ಭೀತಿಯಿಂದ ಇದು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಯತೀಂದ್ರ ಸಿದ್ದರಾಮಯ್ಯ ಭಯ ಆಗ್ಬೇಕು. ಯತೀಂದ್ರ ಸಿದ್ದರಾಮಯ್ಯ ಇದಕ್ಕೆ ಒಂದ್ಸರಿ ಜಲ್ದಿ ಇದು ಮಾಡಬೇಕು, ಕ್ರಮ ಕೈಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನೋಡಿ ಎಷ್ಟು ಗಂಟೆ ಯಜಮಾರಿ ಹೆಂಗಾಗಿರೋದು? ಎಷ್ಟು ಗಂಟೆಲಿ ಹೆಂಗಾಗಿರೋದು? 4:45, 5 ಗಂಟೆ ಸರ್. ಯಾವತ್ತು? ಮೊನ್ನೆ ನೈಟ್ ಆಗಿರೋದ? ಎಷ್ಟು ಗಂಟೆಲಿ? 3:30, 4 ಗಂಟೆ. ನೀವು ಒಳಗಡೆ ಕಟ್ಟಕ್ಕಲ್ಲ ಹಸುಗಳನ್ನ? ಇಲ್ಲೆಲ್ಲ ಇದು ಎಳ ಕಡೆಗಳ ಅಲ್ಲಿ ಕಡೆಗಿನೋ ಇನ್ನೊಂದು ಒಳ ಕಡೆಗಿನ ಕತ್ತಲ ಐತಲ್ಲ, ಬಂದು ಬಲ್ಬಿತ್ತು. ಅಷ್ಟರಲ್ಲಿ ಭಾಗ ತಗೊಬಿಟ್ಟು ಎಲ್ಲ ಹಚ್ಕೊಬಿಟ್ಟು ಅಂತ ಆರ್ಸ್ಕೊಳ್ತಾಯ್ತು. ಇಲ್ಲಿತ್ತು ಈಚು ಬಂದಿದ್ದೆ ಹಾಕೊಂಬಿಟ್ಟು ನೋಡಿ ಯಾರು. ಮತ್ತೆ ಇವತ್ತು ಕೂಡ ಕಂಡದ? ಇವತ್ತು ರಾತ್ರಿ ಕಂಡದ. ತಕ್ಷಣ ಬೋನ್ ಮತ್ತೆ ಬೋನ್ ವ್ಯವಸ್ಥೆ ಮಾಡ್ಕೊಡ್ಬೇಕು. ಸೂಕ್ತವಾಗಿ ಸಿದ್ದರಾಮಯ್ಯನವರು ಕ್ಷೇತ್ರದ ತಕೊಂಡು ಅರಣ್ಯ ಇಲಾಖೆಯವ್ರಿಗೆ ಮಾಹಿತಿ ಕೊಟ್ಟು ನೋಡ್ಕೋಬೇಕು. ಭಾರಿ ತೊಂದರೆ ಆಗದಣ್ಣ ಪ್ರಾಣಿಗಳಿಗೆ ಎಲ್ಲ ಈಚೆ ಕಡೆ ಹಾಕದಣ್ಣ. ದನ ಕರುಗಳಿಗೆ ಆದಷ್ಟು ಬೇಗ ಬೋನಿಟ್ಟು ಈಗ ಚಿರ್ತನ ಆದಷ್ಟು ಬೇಗ ಹಿಡಿದ್ರೆ ನಿಮ್ಗೆ ಭಯ ಹೋಗುತ್ತಾ? ಇಲ್ಲಾಂದ್ರೆ ಭಯ ಕಾಡ್ತಾ ಇರ್ತಾನೆ ನಿಮ್ಗೆ. ಈಚೆ ಬರಕ್ಕೆ 6 ಗಂಟೆ 7 ಗಂಟೆ ಆಯ್ತು ಈಚೆ ಬರಕ್ಕೆ ಭಯ ಇರ್ತಾನೆ. ಮತ್ತೆ ಮಕ್ಕಳು ಕಾರ್ಮೆಂಟ್ ಹೋಗೋದ್ರಿಂದ ಸ್ಕೂಲ್ ಮಕ್ಕಳು ಎಲ್ಲ ಹೇಳ್ತಾರ.